भजेयम् अंजनासूनु सान्निध्यात् विजयेन विराजितम् अजितप्रीतिजनकम् भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवण पठन मात्रेण वक्तुश्च श्रोतॄणां निखिल कलिकृतकल्मष अपनोदन पडुतले श्रीमद्भागवते महापुराणे द्वितीय स्कंधे अष्टमाध्याये अद्य कथानुवादे सति किंचित् पूर्व कथानुवादः। ನೆನೆ ದಿವಸ ತಿಳಿಸಿದಂತೆ ಪರೀಕ್ಷಿತ್ ರಾಜ ತಾನು ಶುಕಾಚಾರ್ಯರ ಬಳಿ ಎರಡು ಪ್ರಶ್ನೆಯನ್ನ ಇಟ್ಟ. ಮೊದಲನೇ ಪ್ರಶ್ನೆ, ನಾರದರು ತಾವು ಬ್ರಹ್ಮದೇವರ ಆಜ್ಞೆಯನ್ನ ಹೇಗ್ ಪಾಲನೆ ಮಾಡಿದ್ರು ಅಂತ. ಅದನ್ನ ಈಗ ಮುಂದುವರಿಸ್ತಾರೆ. ರಾಜ ಉವಾಚ ಅಂತ ನೆನ್ನೆ ಮೊದಲನೇ ಶ್ಲೋಕವನ್ನು ಕೇಳಿದ್ವಿ. ಮೊದಲನೇ ಶ್ಲೋಕದ ಅರ್ಥ ಏನು? ಬ್ರಹ್ಮನ್ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ಬ್ರಹ್ಮನ್ ಅಂತಂದ್ರೆ ತುಂಬಾ ಪವಿತ್ರವಾದ ಶಬ್ದ. ಬ್ರಹ್ಮನ್ ಅಂದ್ರೆ ಏನರ್ಥ? ಬ್ರಹ್ಮಜ್ಞಾನಿಗಳೇ ಅಂತ ಅರ್ಥ. ಶುಕಾಚಾರ್ಯರು ಬ್ರಹ್ಮಜ್ಞಾನಿಗಳೇ. ಯಾಕೆ? ಯಾವಾಗ್ಲೂ ದೇವರ ಸಾಕ್ಷಾತ್ಕಾರವನ್ನ ಪಡ್ಕೊಂಡವ್ರು. ಶುಕಾಚಾರ್ಯರಿಗೆ ಹೇ ಬ್ರಹ್ಮನ್, ಬ್ರಹ್ಮಜ್ಞಾನಿಗಳೇ ಅಂತ ಕರೀತಾ ಪರೀಕ್ಷಿತ್ ರಾಜ ತಾನು ಹೇಳೋದಿಷ್ಟು, ಬ್ರಹ್ಮದೇವರು ತಾವು ನಾರದರಿಗೆ ಪ್ರೇರಣೆ ಮಾಡಿದ್ರು. ವಸ್ತುತಃ ನಾರದರು ದೇವದರ್ಶನ, ಅವರ ಈಗಾಗ್ಲೇ ದೇವರನ್ನು ನೋಡ್ತಾರೆ ನಾರದರು ಕೂಡ. ಆದ್ರೆ ವೇದವ್ಯಾಸರಿಗೆ ಯಾಕೆ ಅಪ್ಪಣೆ ಯಾಕೆ ವಿಜ್ಞಾಪನೆ ಮಾಡ್ಕೊಳ್ಬೇಕು ಹತ್ರ ಹೋಗಿ ಅಂತ ಹೇಳಿದ್ರು ಬ್ರಹ್ಮದೇವರು? ಅಂದ್ರೆ ಭಗವಂತನ ಗುಣಗಳ ಪ್ರಚಾರ ಆಗ್ಬೇಕು, ದೇವರ ಬಗ್ಗೆ ಎಲ್ರಿಗೂ ಗೊತ್ತಾಗ್ಬೇಕು. ಸಾತ್ವಿಕರು ದೇವರ ಬಗ್ಗೆ ತಿಳಿದುಕೊಂಡು ಅವನ ಬಗ್ಗೆ ಧ್ಯಾನ ಮಾಡಿ ಅವನ ಅನುಗ್ರಹ ಪಡ್ಕೊಂಡು ಸದ್ಗತಿಯನ್ನ ಹೊಂದಬೇಕು. ಇದಕ್ಕೋಸ್ಕರ ಎಲ್ರು ಆ ಭಗವಂತನನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಆದ್ರೆ ಆ ಭಗವಂತ ಎಂಥವನು? ಅಗುಣಸ್ಯ ಗುಣಾಖ್ಯಾನೆ. ವಸ್ತುತಃ ಏನೂ ಗುಣ ಇಲ್ಲ, ಆದ್ರೆ ಅವನ ಬಗ್ಗೆ ಗುಣ ಹೇಳ್ಬೇಕು ಅಂತ. ಇದು ಹೇಗಾಯ್ತು ಅಂದ್ರೆ, ಈ ಜಗತ್ನಲ್ಲಿ ಏನು ಗುಣನೇ ಇರಲ್ಲ, ಏನು ಹೊಗಳ್ಲಿಕ್ಕೆ ಏನು ಇರೋದೇ ಇಲ್ಲ. ಆದ್ರೂ ತಗೊಂಡ್ ಹೇರಿ ಅಂತವ್ರನ್ನ ಹೊಗಳ್ತಾ ಇರ್ತಾರೆ. ವಸ್ತುತಃ ದುಷ್ಟರು, ತುಂಬಾ ಕೆಟ್ಟವರು. ಆದ್ರೆ ಆ ಕೆಟ್ಟವರು ಅಂದ್ಮೇಲೆ ಕೆಟ್ಟ ಗುಣನೇ ತುಂಬಿರುತ್ತೆ. ಆದ್ರೂ ಇಲ್ಲ ತುಂಬಾ ಒಳ್ಳೆಯವರು ಅಂತ ಅವ್ರ ಬಗ್ಗೆ ಇಲ್ಲದೆ ಇರುವಂತಹ ಗುಣನೆಲ್ಲ ಹಾಕಿ ಒಳ್ಳೆ ಗುಣ ಇರೋರು ಅಂತೆಲ್ಲ ಹೊಗಳ್ತಾ ಇರ್ತಾರೆ. ಆಗ ದೇವರ ಬಗ್ಗೆ ಏನಂದ್ರೆ ಹಾಗಲ್ಲ. ಅಗುಣಸ್ಯ ಗುಣಾಖ್ಯಾನೆ. ದೇವರಲ್ಲಿ ಗುಣ ಇಲ್ಲ ಅಂದ್ರೆ ಪ್ರಾಕೃತ ಗುಣ ಇಲ್ಲ. ಈ ಪ್ರಕೃತಿಗೆ ಸಂಬಂಧಪಟ್ಟ ಅಂದ್ರೆ ನಮ್ಮಲ್ಲಿರೋ ಗುಣ, ನಿಮ್ಮಲ್ಲಿರೋ ಗುಣ, ಒಟ್ಟು ಈ ಮನುಷ್ಯರ ಸಮುದಾಯದಲ್ಲಿರೋ ಗುಣ, ಪಶು ಪ್ರಾಣಿಗಳಲ್ಲಿರುವಂತಹ ಗುಣ, ಇದು ಯಾವುದು ದೇವರಲ್ಲಿಲ್ಲ. ಲಕ್ಷ್ಮೀ ದೇವಿಯ ಗುಣನೂ ದೇವರಲ್ಲಿಲ್ಲ. ವಿಲಕ್ಷಣವಾದ ಗುಣ, ಅವನಲ್ಲಿರೋ ಜ್ಞಾನ, ಅವನಲ್ಲಿರೋ ಆನಂದ, ನಮ್ಮ ಆನಂದ ನಮ್ಮ ಜ್ಞಾನಕ್ಕೆ ಹೋಲಿಸ್ಕೊಳ್ಳೋದಲ್ಲ. ಅದು ಬರೀ ಶಬ್ದ ಮಾತ್ರ ಅಷ್ಟೇ. ಜ್ಞಾನ, ಅವನ ಜ್ಞಾನ ನಮ್ಮ ಜ್ಞಾನ ಶಬ್ದಕ್ಕಷ್ಟೇ. ಆದ್ರೆ ವಸ್ತುನಿಷ್ಠವಾಗಿ ನೋಡಿದ್ರೆ ಅವನಲ್ಲಿರುವಂತಹ ಜ್ಞಾನ ಆನಂದಕ್ಕೂ ನಮ್ಮಲ್ಲಿರೋ ಜ್ಞಾನ ಆನಂದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಅವನು ಅಗುಣ. ವಸ್ತುತಃ ನಮ್ಮ ಯಾವ ಗುಣ ಅವನಲ್ಲಿಲ್ಲ. ಆದ್ರೆ ಅವನ ಗುಣ ಗೊತ್ತಾಗ್ಬೇಕಲ್ಲ. ಗುಣನೇ ಇಲ್ಲ ಅಂತ ಅರ್ಥ ಅಲ್ಲ. ನಮ್ಮ ಈ ಪಶು ಪ್ರಾಣಿಗಳ ಇತ್ಯಾದಿಗಳಲ್ಲಿ ಒಟ್ಟು ಇವೆಲ್ಲದರಲ್ಲಿ ಇಲ್ಲದೇ ಇರುವಂತಹ ಗುಣ ಇದೆ ಅಂತ ಅರ್ಥ. ಆದ್ರಿಂದ ಅವನು ವಸ್ತುತಃ ಗುಣ ಇಲ್ಲ ಅಂತಂದ್ರೆ ಈ ಅರ್ಥದಲ್ಲಿ. ಹಾಗಾದ್ರೆ ಅವನ ಗುಣವನ್ನು ತಿಳಿಸ್ಬೇಕು. ಆ ಗುಣವನ್ನು ತಿಳಿಸ್ಬೇಕು ಅಂದ್ರೆ ದೇವರ ಬಗ್ಗೆ ಚೆನ್ನಾಗಿ ಗೊತ್ತಿರೋರೇ ಆಗ್ಬೇಕು. ದೇವರ ಬಗ್ಗೆ ಚೆನ್ನಾಗಿ ಗೊತ್ತಿರೋರು ಅಂದ್ರೆ ಅದು ಯಾರಾಗಿರ್ಬೇಕು? ಲಕ್ಷ್ಮೀ ದೇವಿನೂ ಅಲ್ಲ, ವಾಯುದೇವರು ಅಲ್ಲ. ಯಾಕೆ ಲಕ್ಷ್ಮೀ ದೇವಿನೇ ಅಲ್ಲ ಅಂದ್ಮೇಲೆ ಇನ್ ವಾಯುದೇವರಿನ್ ಯಾರು ಬರೋದೇ ಇಲ್ಲ. ಮತ್ ಯಾರು? ದೇವರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರೋನು ಅಂದ್ರೆ ಅದು ದೇವರೇ ಅಷ್ಟೇ. ಹಾಗಾದ್ರೆ ಆ ದೇವರು ಯಾರು? ವೇದವ್ಯಾಸ ರೂಪಿ ಪರಮಾತ್ಮ. ಆ ವೇದವ್ಯಾಸರಿಗೆ ಯಾಕೆ ಆ ವಿಜ್ಞಾಪನೆ ಮಾಡ್ಕೋ ಅಂತ ಈ ನಾರದರಿಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಅಂದ್ರೆ, ವೇದವ್ಯಾಸರು ಸಾಕ್ಷಾತ್ ಪರಮಾತ್ಮ. ಹಾಗಾಗಿ ವೇದವ್ಯಾಸರಿಗೆ ಮಾತ್ರ ಸಾಧ್ಯ
ಆ ದೇವರ ಬಗ್ಗೆ ತಿಳಿಸ್ಲಿಕ್ಕೆ. ಅದನ್ನ ಅವನ ಬಗ್ಗೆ ಅವನೇ ತಿಳಿಸ್ಕೊಡ್ಬೇಕು ಅಂತ. ಹಾಗಾಗಿ ವೇದವ್ಯಾಸರ ಹತ್ರ ಹೋಗು, ವಿಜ್ಞಾಪನೆ ಮಾಡು, ಭಾಗವತ ಪುರಾಣ ಬರೀಲಿಕ್ಕೆ ಅವ್ರು ಬರೀಲಿ ಅಂತ ಇಷ್ಟು ಬ್ರಹ್ಮದೇವರು ತಾವು ನಾರದರಿಗೆ ಹೇಳಿದ್ರಲ್ಲ. ಯಸ್ಮೈ ಯಸ್ಮೈ ಯಥಾಪ್ರಾಹ ಅಂದ್ರೆ ವಸ್ತುತಃ ವೇದವ್ಯಾಸರನ್ನ ಬಿಟ್ಟು ಯಾರ್ಯಾರಿಗೋ ಹೇಳಿದ್ರ? ಹೇಳಲಿಲ್ಲ. ಯಾರಿಗೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿಗಾರು ಹೇಳ್ಬೇಕು ಅಂತಂದ್ರೆ ಅದು ಭಗವಂತನಿಗೆ ಮಾತ್ರ ಸಾಧ್ಯ ಅಷ್ಟೇ. ಅದರಿಂದ ಹೇ ವೇದ ವಿದಾಂಬರ, ಎಲ್ಲ ವೇದಗಳನ್ನ ತಿಳಿದಿರುವಂತಹ ಆಚಾರ್ಯರೇ ಅಂತ ಅಂದ್ರೆ ಶುಕಾಚಾರ್ಯರನ್ನ ಹೊಗಳ್ತಾ ಇದ್ದಾರೆ ಇಲ್ಲಿ. ಎಷ್ಟು ಅಂದ್ರೆ ವೇದ ವಿದಾಂಬರ, ವಸ್ತುತಃ ವೇದಶಾಸ್ತ್ರವನ್ನ ತಿಳಿದಿರೋರಲ್ಲಿ 10-100 ಜನ, 1000 ಜನ ಅನಂತ ಇಟ್ರು ಅದರಲ್ಲಿ ಮೊದಲಿಗರು ಶುಕಾಚಾರ್ಯರಂತೆ. ಅಂತ ಈ ಶುಕಾಚಾರ್ಯರೇ ಏತತ್ ತತ್ವಂ ಅಂದ್ರೆ ವೇದವ್ಯಾಸರು ತಾವು ಈ ನಾರದರ ಜೊತೆಗೆ ಮಾತನಾಡಿದ ಮೇಲೆ ತಾವೇನ್ ಭಾಗವತ ಬರೆದ್ರು, ಆ ಭಾಗವತದಲ್ಲಿ ಬಂದ ಭಗವಂತನ ಬಗ್ಗೆ ವಿಷಯಗಳೇನಿದೆ ಅದನ್ನ ನನಗೆ ತಿಳಿಸ್ರಿ, ಅದರ ಬಗ್ಗೆ ತಿಳಿಬೇಕು ಅಂತ ನಂಗೆ ತುಂಬಾ ಇಚ್ಛೆ ಇದೆ ಅಂತ. ಅಂದ್ರೆ ಭಾಗವತದಲ್ಲಿ ಬಂದ ವಿಷಯಗಳನ್ನ ತಿಳಿಸ್ಕೊಡಿ ಅಂತ ಈಗ ಪರೀಕ್ಷಿತ್ ರಾಜ ಶುಕಾಚಾರ್ಯರ ಬಳಿ ಕೇಳ್ತಾ ಇದ್ದಾನೆ. ಇದು ಕೇಳದ ಮೇಲೆ ಅವರು ಹೇಳ್ಬೇಕು ಮುಂದೆ ಭಾಗವತ ಪುರಾಣದಲ್ಲಿ ಏನೇನ್ ವಿಷಯ ಇದೆ, ವೇದವ್ಯಾಸರು ಅದರಲ್ಲಿ ಏನ್ ಬರ್ದಿದ್ದಾರೆ. ಅಂದ್ರೆ ಏನಾಯ್ತು, ಈ ಭಾಗವತ ಪುರಾಣದಲ್ಲಿ ಮೊದಲಿಗೆ ಈ ಭಾಗವತ ಹೇಗ್ ಬಂತು, ಯಾರು ಮೊದಲು ಹೇಳಿದ್ರು ಅಂತೆಲ್ಲ ಭಾಗವತ ಆಗತಿ ಕ್ರಮ ಅಂತ. ಭಾಗವತ ಬಂದ ಕ್ರಮ ಹೇಗೆ, ದೇವರಿಂದ ಬಂದಿತ್ತಿದು, ಅದು ಹೇಗೆ ಬಂತು, ಕೊನೆಗೆ ದೇವರೇ ಅದನ್ನ ಬರೆದಿಟ್ಟ ಅಂದ್ರೆ ವೇದವ್ಯಾಸ ರೂಪದಿಂದ ತಾನೇ ಅದನ್ನ ಲೋಕದಲ್ಲಿ ಶಾಶ್ವತವಾಗಿ ಇರಿಸೋ ಹಾಗೆ ಮಾಡಿದ. ಅಂದ್ರೆ ದೇವರೇ ಮೂಲ, ದೇವರೇ ಕೊನೆ, ಆ ತರ ಇದೆ. ಆದ್ರೆ ಇದು ಆದ್ಮೇಲೂ ಕೂಡ ಮುಂದುವರಿತು. ಯಾಕಂದ್ರೆ ಶುಕಾಚಾರ್ಯರ ಮುಖಾಂತರ ಎಲ್ಲ ಬಂತು, ವೇದವ್ಯಾಸರಿಂದಾಗಿ ನಂತರ ಶುಕಾಚಾರ್ಯರಿಗೆಲ್ಲ ಸೇರಿತು, ಶುಕಾಚಾರ್ಯರ ಮುಖಾಂತರ ಈಗ ಪರೀಕ್ಷಿತನಿಗೂ ಬಂದ್ ಸೇರ್ತು. ಹಾಗೆ ಹರಿತಾ ಹರಿತಾ ನಿಮ್ವರೆಗೂ ಕೂಡ ಸೇರ್ತಾ ಇದೆ ಈ ಭಾಗವತ. ಹೀಗೆ ಅದರ ಪರಂಪರೆ ತುಂಬಾ ದೊಡ್ಡದು. ಯಸ್ಮೈ ಯಸ್ಮೈ ಯಥಾಪ್ರಾಹ, ಯಾರ್ಯಾರಿಗೆ ಆ ಭಗವಂತನ ಅನುಗ್ರಹದಿಂದ ಯಾರ್ಯಾರಿಗೆ ಸೇರ್ತಾ ಹೋಯ್ತೋ ಈ ಭಾಗವತ ಅದೆಲ್ಲ ಬೇಕು. ಅದು ಹೇಗೆ ಹೇಗೆ ಅಂತ ಇಷ್ಟೆಲ್ಲ ಪರೀಕ್ಷಿತ ರಾಜ ತಾನು ಪ್ರಶ್ನೆಯನ್ನ ಕೇಳಿದ್ದಾನೆ. ಅದರಲ್ಲಿ ಟಿಪ್ಪಣಿಗಳಲ್ಲಿ ಹೀಗೆ ಬಿಡಿಸಿದ್ದಾರೆ ಇಲ್ಲಿ. ಅಗುಣಸ್ಯ ಅಂದ್ರೆ ಏನು, ಸತ್ವಗುಣ, ರಜೋಗುಣ, ತಮೋಗುಣ ಇದು ಯಾವುದೂ ಇಲ್ಲ ಅಂತ ದೇವರಲ್ಲಿ. ಯಾಕೆ ಲೋಕದಲ್ಲಿರೋ ಸತ್ವಗುಣ ಅವನಲ್ಲಿಲ್ಲ, ಅವನಲ್ಲಿರೋ ಸತ್ವ ಬೇರೆ, ಅದು ವಿಲಕ್ಷಣ, ಅದನ್ನ ವರ್ಣನೆ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ರಜೋಗುಣ ದೇವರಲ್ಲಿಲ್ಲ, ತಮೋಗುಣನೂ ದೇವರಲ್ಲಿಲ್ಲ. ಇಷ್ಟಾಗಿ ದೇವದರ್ಶನ ಅಂತ ಒಂದು ಶಬ್ದ ಹಾಕಿದ್ದಾರೆ ಇಲ್ಲಿ ನಾರದರಿಗೆ ವಿಶೇಷಣ. ದೇವರನ್ನ ನೋಡೋರು ಅಂತ ಅರ್ಥ ಅಲ್ವಂತೆ, ದೇವತೆಗಳು ಹೇಗ್ ನೋಡ್ತಾರೋ ದೇವರನ್ನ ಹಾಗೆ ದರ್ಶನ ಮಾಡ್ತಾರಂತ ಇವ್ರು. ಆದ್ರಿಂದ ದೇವದರ್ಶನ ಅಂತ ನಾರದರಿಗೆ ಹೆಸರು. ಹಾಗಾದ್ರೆ ದೇವತೆಗಳಂತೆ ಯಾರು ದೇವರ ದರ್ಶನ ಮಾಡ್ತಾನೋ ಅವನು ದೇವದರ್ಶನ ಅಂತ, ಅದು ನಾರದರಿಗೆ ವಿಶೇಷಣ, ನಾರದರನ್ನ ಹೊಗಳ್ತಾರೋ ಶಬ್ದ. ಅದನ್ನ ದೇವತೆಗಳು ಹೇಗ್ ಭಗವಂತನ ನೋಡ್ತಾರೋ ನಾವು ನೋಡ್ಲಿಕ್ಕಾಗತ್ತ? ನಾವು ಏನ್ ನೋಡ್ತೀವಿ ಭಗವಂತನನ್ನ, ಹಾಗೆ ದೇವತೆಗಳು ಖಂಡಿತ ನೋಡಲ್ಲ, ನಮಗಿಂತ ಚೆನ್ನಾಗೇ ನೋಡ್ತಾರೆ, ದೇವರ ದರ್ಶನ ಅವ್ರಿಗೆ ಚೆನ್ನಾಗತ್ತೆ. ಆದ್ರೆ ನಾರದರಿಗೆ ಸ್ವಯಂ ಅವರು ಬ್ರಹ್ಮದೇವರ ಪುತ್ರರಾಗಿದ್ದಾರೆ, ನಾರದರು ಋಷಿಗಳು ಅಂತ ಪ್ರಸಿದ್ಧ. ಆದ್ರೂ ಅವ್ರಿಗೆ ದೇವತೆಗಳು ಹೇಗ್ ನೋಡ್ತಾರೋ ಅಂತ ನೋಡೋ ಶಕ್ತಿ ಅವ್ರಿಗಿತ್ತು. ಅದು ಆ ನಾರದರ ಮಹಿಮೆ. ಇಷ್ಟಾಗಿ ಇಲ್ಲಿವರೆಗೆ ಪರೀಕ್ಷಿತ್ ರಾಜ ತಾನು ಭಾಗವತಲ್ಲಿ ಬಂದ ವಿಷಯಗಳು ಅದು ದೇವರ ವಿಷಯವಾಗಿ ಕೇಳ್ಬೇಕು ಅಂತ ಆಸೆ ಪಟ್ಟಿದ್ದಾನೆ. ಅದನ್ನ ಮುಂದೆ ಹೇಳ್ತಾನೆ. ಹೇಳಿದ್ಮೇಲೆ ಮುಂದಿನ ಭಾಗ, ಮುಂದಿನ ಶ್ಲೋಕಕ್ಕೆ ಬರೋಣ. ಒಂದು ವಾಕ್ಯದ ಅರ್ಥ ಹೇಳಿದೀನಿ, ಆ ಪೂರ್ತಿ ಶ್ಲೋಕ ಹೇಳ್ಕೊಟ್ಟು ಮತ್ತೆ ಮುಂದಿನ ಅರ್ಥಕ್ಕೆ ಹೋಗೋಣ. 2ನೇ ಶ್ಲೋಕ ಈಗ. ಏತತ್ ವೇದಿತುಮಿಚ್ಛಾಮಿ ತತ್ವಂ ವೇದವಿದಾಂಬರ ಹರೇರದ್ಭುತ ವೀರ್ಯಸ್ಯ ಕಥಾಲೋಕ ಸುಮಂಗಲಾಃ. ಮುಂದಿನ ಶ್ಲೋಕವನ್ನು ನೋಡಿ, 3ನೇ ಶ್ಲೋಕ. ಪ್ರಥಯಸ್ವ ಮಹಾಭಾಗ
ಯಥಾಹಮಖಿಲಾತ್ಮನೇ ಕೃಷ್ಣೇ ನಿವೇಶ್ಯ ನಿಸ್ಸಂಗಂ ಮನಸ್ತ್ಯಕ್ಷೇ ಕಲೇವರಂ. ಪರೀಕ್ಷಿತ್ ರಾಜ ತಾನು ಶುಕಾಚಾರ್ಯ ಬಳಿ ಬಂದು ಕೂತ ಪ್ರಶ್ನೆ ಕೇಳ್ದ, ನಿಜ. ಆದ್ರೆ ಕೇಳ್ಬೇಕಾದ್ರೆ ಅವನ ಮನಸ್ಸು ಹೇಗಿತ್ತು, ಪಾಪ ಅವನಿಗೆ ಶಾಪ ಬಂದ್ಬಿಟ್ಟಿದೆ. ಶಾಪ ಬಂದಿದೆ, ದೇಹ ಬಿಡುವಂತಹ ಪರಿಸ್ಥಿತಿ. ಅವನಿಗೆ ಗೊತ್ತಿದೆ ನನ್ನ ಮೃತ್ಯು ಹತ್ತಿರದಲ್ಲಿದೆ, ಇನ್ನೊಂದು ಇಷ್ಟು ದಿವಸಗಳ ಕಾಲ ಅಷ್ಟೇ, ನಾನು ಆಮೇಲೆ ಬದುಕಿರೋದಿಲ್ಲ. ಅವನಿಗೆ ಚೆನ್ನಾಗ್ ಗೊತ್ತಿದೆ. ಗೊತ್ತಿದ್ದಾಗ ಅವನ ಮನಸ್ಸು ಹೇಗಿರತ್ತೆ, ಅವನು ಹೇಳ್ತಾನೆ, ನಾನು ಭಾಗವತದಲ್ಲಿ ಬಂದ ಭಗವಂತನ ಕಥೆಯನ್ನು ಕೇಳ್ಬೇಕು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಇದು ಕೇಳ್ಲಿಕ್ಕೆ ಯಾಕೆ ಹೋಗ್ತಾ ಇದ್ದೀನಿ ನಾನು ಅಂದ್ರೆ, ಹರೇರ್ ಅದ್ಭುತ ವೀರ್ಯಸ್ಯ, ಭಗವಂತನ ವೀರ್ಯ, ಅವನ ಶಕ್ತಿ ಸಾಮರ್ಥ್ಯ ಅದು ವರ್ಣನೆ ಮಾಡ್ಲಿಕ್ಕೆ ಕಷ್ಟ. ಅದನ್ನ ಕೇಳೋದಕ್ಕೂ ಕಷ್ಟ, ಹೇಳೋರೊಬ್ರು ಸಿಗೋದೇ ಕಷ್ಟ. ಅದು ನೀವು ಸಿಕ್ಕಿದಿರಿ, ನೀವು ಅದನ್ನ ತಿಳಿಸ್ಕೊಡಿ, ಆ ಭಗವಂತನ ಅದ್ಭುತ ಪರಾಕ್ರಮವನ್ನ ತಿಳಿಸಿ. ಅಷ್ಟೇ ಅಲ್ಲ, ಲೋಕ ಸುಮಂಗಲ ಕಥಾ, ಬರೀ ದೇವರ ಕಥೆ ಅಷ್ಟೇ ಅಲ್ಲ, ಆ ದೇವರ ಕಥೆ ಜೊತೆಗೆ ದೇವರ ಭಕ್ತರ ಕಥೆಯನ್ನು ತಿಳಿಸ್ಕೊಡಿ ಅಂತ, ಅದರ ಜೊತೆಗೆ ಅದನ್ನು ಸೇರಿಸ್ಕೊಡೋದು. ಯಾಕೆ ಈ ದೇವರ ಕಥೆ ಮತ್ತೆ ಈ ಭಗವದ್ ಭಕ್ತರ ಕಥೆ ಯಾಕೆ ಹೇಳ್ಬೇಕು ಅಂದ್ರೆ, ಲೋಕ ಸುಮಂಗಲಾಹ ಅಂತ, ಇಡೀ ಜಗತ್ತಿಗೆ ಮಂಗಳ ಕೊಡುತ್ತದೆ. ಅದರಿಂದ ದೇವರ ಕಥೆಯನ್ನ ಕೇಳ್ತಾ ಇದ್ರೆ ನಮಗೂ ಮಂಗಳ ಆಗತ್ತೆ ಅಂತ ಅರ್ಥ, ಒಳ್ಳೇದಾಗತ್ತೆ. ಹಾಗೆ ಭಗವದ್ ಭಕ್ತ ಅಂದ್ರೆ ಅಂಬರೀಷ್ ಆಗ್ಬೋದು, ಧ್ರುವ, ಪ್ರಹ್ಲಾದ, ಹೀಗೆ ಭಗವದ್ ಭಕ್ತರು ಯಾರ್ಯಾರು ಬರ್ತಾರೆ, ನಾರದರ ಬಗ್ಗೆ ಆಗ್ಬೋದು, ಬ್ರಹ್ಮದೇವರ ಬಗ್ಗೆ ಆಗ್ಬೋದು, ಎಲ್ಲ ಭಗವದ್ ಭಕ್ತರೇ. ಅವ್ರು ಮಾತಾಡಿದ ವಿಷಯ ಏನಿದೆಯಲ್ಲ, ಇಷ್ಟು ದಿವಸ ನಾವೇನ್ ಕೇಳಿದ್ವಿ, ಅದು ಕೂಡ ಅಷ್ಟೇ, ಅದೆಲ್ಲ ಮಂಗಲ, ಲೋಕ ಮಂಗಲ ಅಂತ. ಇಡೀ ಲೋಕಕ್ಕೆ ಮಂಗಳವನ್ನ ನೀಡೋದು ಆ ದೇವರ ಕಥಾ ಶ್ರವಣ, ಆ ಭಗವದ್ ಭಕ್ತರ ಶ್ರವಣ. ಹಾಗಾಗಿ ಮಹಾಭಾಗ ಮಹಾತ್ಮರೇ ಅಂತ ಕೈ ಮುಗಿದು ತಲೆ ಬಗ್ಸಿ ಪರೀಕ್ಷಿತ್ ರಾಜ ಶುಕಾಚಾರ್ಯರ ಬಳಿ ಕೇಳ್ತಾ ಇದ್ದಾನೆ, ಪ್ರಥಯಸ್ವ, ಚೆನ್ನಾಗಿ ವಿಸ್ತಾರವಾಗಿ ಹೇಳಿ, ತೃಪ್ತಿ ಆಗ್ಬೇಕು. ಎಷ್ಟು ವಿಸ್ತಾರ ಅಂದ್ರೆ ಅಷ್ಟು ವಿಸ್ತಾರ. ಇವಾಗ ಬ್ರಹ್ಮದೇವರು ನಾರದರಿಗೆ ಹೇಳಿದ್ರು, ಅದು ತೃಪ್ತಿ ಆಗಲ್ವಂತೆ. ಯಾಕೆ ಬ್ರಹ್ಮದೇವರು ಹೇಳ್ತಾರಲ್ಲ, ಚಿಕ್ಕದಾಗಿ ಹೇಳ್ಬಿಟ್ಟೆ ನಾನು, ವಿಸ್ತಾರವಾಗಿ ಬೇಕು ಜನರಿಗೆ, ಆದ್ರಿಂದ ಭಾಗವತ ಪುರಾಣವನ್ನ ಬರೀಲಿಕ್ಕೆ ಹೇಳಿ ಅಂತ ಹೇಳಿದ್ರಲ್ಲ. ಅದರಿಂದ ವಿಸ್ತಾರವಾಗಿ ಕೇಳ್ಬೇಕು. ಪ್ರಥಯಸ್ವ ಅಂತ, ಅದು ಪೃಥಿವಿ ಅಂತ ಹೇಳ್ತೀವಲ್ಲ, ಪೃಥಿವಿ, ಪ್ರಥಯಸ್ವ. ಪೃಥಿವಿಗೆ ಯಾಕೆ ಪೃಥಿವಿ ಅಂತ ಹೆಸರು? ತುಂಬಾ ವಿಸ್ತಾರವಾಗಿದೆ ಭೂಮಿ, ಎಷ್ಟು ಅಗಲ ಇದೆ ಭೂಮಿ, ಅದನ್ನ ಇಷ್ಟ ಅಗಲ ಇದೆ ಅಂತ ಹೇಳಿಕ್ ಬರುತ್ತೆ, ಅಷ್ಟು ಅಗಲ ಇದೆ, ಅದು ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಾಗವತ ಪುರಾಣದ ವಿಷಯಗಳು ಅಷ್ಟೇ, ಪ್ರಥಯಸ್ವ, ಚೆನ್ನಾಗಿ ವಿಸ್ತಾರವಾಗಿ ನನಗೆ ಹೇಳಿ. ಯಾಕಂದ್ರೆ ಮಹಾಭಾಗ್ಯಶಾಲಿಗಳು, ನಿಮ್ಗೆ ದೇವರ ದರ್ಶನ ಆಗಿದೆ, ನಿಮಗ್ ಗೊತ್ತು ಭಾಗವತ ಪುರಾಣದಲ್ಲಿ ಏನ್ ಬಂದಿದೆ ಅಂತ. ಯಾಕೆ ನೇರವಾಗಿ ವೇದವ್ಯಾಸರ ಸಂಬಂಧ ಶುಕಾಚಾರ್ಯರಿಗೆ, ವೇದವ್ಯಾಸರ ಪುತ್ರ ಆದ್ರಿಂದ ತಂದೆ ಏನೇನ್ ವಿಷಯ ಗೊತ್ತಿತ್ತೋ, ಅವ್ರು ಏನೇನ್ ಬರ್ದಿದಾರ ಅದೆಲ್ಲ ಗೊತ್ತು. ಸ್ವಯಂ ವೇದವ್ಯಾಸರ ಮುಖದಿಂದಲೇ ಅವರೆಲ್ಲ ತಿಳ್ಕೊಂಡಿದ್ದಾರೆ ಶುಕಾಚಾರ್ಯರು. ಹಾಗಾಗಿ ಅವ್ರು ಹೇಳಲಿಕ್ಕೆ ಅವರಿಗೆ ಶಕ್ತಿ ಇದೆ. ಇದನ್ನ ಅವನು ನಿವೇದನೆ ಮಾಡ್ತಾ ಜಾಸ್ತಿ ವಿಷಯ ತಿಳಿಸಿ ಅಂತ ಹೇಳ್ತಾ, ಯಥಾಹಂ ಅಖಿಲ ಆತ್ಮನಿ, ನೀವು ನನಗೆ ಹೇಗ್ ತಿಳಿಸ್ಬೇಕು ಅಂದ್ರೆ, ಅವ್ರು ಹೇಳೋದು ಶುಕಾಚಾರ್ಯರಿಗೆ, ಪರೀಕ್ಷಿತ್ ರಾಜ ನೀವು ನನಗೆ ಯಾವ ರೀತಿ ಭಗವಂತನ ಬಗ್ಗೆ ತಿಳಿಸ್ಬೇಕು ಅಂದ್ರೆ, ಯಥಾಹಂ, ನಾನು ನನ್ನ ದೇಹ ಬಿಡ್ಬೇಕಾದ್ರೆ, ನನ್ನ ಮನಸ್ಸು ಆ ದೇಹ ಬಿಡೋದಕ್ಕಿಂತ ಮುಂಚೆ ಕೃಷ್ಣನಲ್ಲಿ ಅಷ್ಟು ಮುಳುಗ್ಬಿಟ್ಟಿರ್ಬೇಕು, ಹಾಗ್ ನೀವು ಹೇಳ್ಬೇಕು ನನಗೆ ಅಂತ. ಯಥಾ ಅಹಂ, ಹೇಗ್ ನಾನು, ಅಖಿಲ ಆತ್ಮನಿ ಕೃಷ್ಣ, ಇಡೀ ಜಗತ್ತಿಗೆ ಸ್ವಾಮಿಯಾದ ಆ ಕೃಷ್ಣನಲ್ಲಿ ಪೂರ್ತಿ ನನ್ನ ಮನಸ್ಸನ್ನಿಟ್ಟು, ಬೇರೆ ಎಲ್ಲಾ ಕಡೆ ನಿಸ್ಸಂಗಂ, ಚೂರು ಸಂಪರ್ಕ, ಲೌಕಿಕ ವಿಷಯ ಚೂರು ನನ್ನ ನೆನಪಾಗ್ಬಾರ್ದು. ಎಷ್ಟು ಅಂದ್ರೆ ನನಗೆ ಶಾಪ ಬರುತ್ತೆ, ಆ ಶಾಪದಿಂದಾಗಿ ನಾನು ಮುಂದಕ್ಕೆ ಏನ್ ಪಡಿತೀನೋ ಏನೋ ಅಂತ ಆ ದುಃಖನೂ ಇರ್ಬೋದು, ಆ ದುಃಖನೂ ಕೂಡ ನನಗೆ ಚೂರು ಆಗ್ಬಾರ್ದು. ಆ ತರ ಎಲ್ಲಾ ವಿಷಯವನ್ನು ಮರೆತು, ನಾನು ಆ ಶಮೀಕ ಋಷಿಗಳಿಗೆ ದ್ರೋಹ ಮಾಡಿದ್ದಾಗಬಹುದು, ಎಲ್ಲಾ ವಿಷಯ ಒಟ್ಟು ಯಾವ ವಿಷಯನೂ ನೆನಪಾಗದೇನೆ ಪೂರ್ಣ ನನ್ನ ಮನಸ್ಸು ಕೃಷ್ಣನಲ್ಲಿ ಮುಳುಗಿ ನನ್ನ ದೇಹ ತ್ಯಾಗ ಮಾಡ್ಬೇಕು. ಹಾಗೆ ನೀವು ನನಗೆ ಹೇಳ್ಬೇಕು ಭಾಗವತ ಪುರಾಣವನ್ನ ಅಂತ. ಅಂದ್ರೆ ಭಾಗವತ ಪುರಾಣ ಅವರು ಶುಕಾಚಾರ್ಯರು ಹೇಳಿದ್ರೆ ಮುಂದೆ ಪರೀಕ್ಷಿತ್ ರಾಜರಿಗೆ ಏನಾಯ್ತು ನಮ್ಗೆ ಈಗ್ಲೇ ಗೊತ್ತಾಗತ್ತೆ. ಯಾಕೆ ಅವ್ನ ದೇಹವನ್ನ ತ್ಯಾಗ ಮಾಡ್ಬೇಕಾದ್ರೆ ತನ್ನ ದೇಹಾಭಿಮಾನ ಬಿಟ್ಬಿಟ್ಟಿರ್ತಾರೆ ಪರೀಕ್ಷಿತ್ ರಾಜ. ತನ್ನ ದೇಹ ನಂದು, ಈ ದೇಹ ಹೋದ್ರೆ ಹೋಗ್ಲಿ ಅದಕ್ಕೇನಂತೆ ಅಂತ ಆರಾಮಾಗಿ ಇದ್ಬಿಡ್ತಾನೆ. ಆರಾಮಾಗಿ ಇದ್ದದ್ದಕ್ಕೆ ಅವ್ನಿಗೆ ಸದ್ಗತಿ ಆಯ್ತು. ಅವನ ದೇಹದ ಮೇಲೆ ಅಭಿಮಾನ ಬಿಟ್ಟ,
ಈ ತರ ಯಾವುದೇ ಲೌಕಿಕ ವಿಷಯದಲ್ಲಿ ಅವನು ಮುಳುಗಿರ್ಲಿಲ್ಲ, ಅಥವಾ ಯಾವುದೋ ಯೋಚನೆ ಮಾಡ್ಲಿಲ್ಲ. ಯಾಕೆ ಈ ಋಷಿಗಳನ್ನ ಉದ್ಧಾರ ಮಾಡ್ಬೋದಿತ್ತಲ್ಲ, ಯಾರು ನಾನು ಉದ್ಧಾರ ಮಾಡ್ಲಿಲ್ಲ, ಅಷ್ಟೇ ಅಲ್ಲೇ ಬಂದು ಸುಮ್ನೆ ಹಾಗೆ ಕೂತು ಶಾಪ ವಿಮೋಚನೆ ಮಾಡ್ಬೋದಿತ್ತಲ್ಲ. ದೊಡ್ಡ ದೊಡ್ಡ ಋಷಿಗಳು ಬಂದಿದ್ರು, ಈ ಶಾಪವನ್ನ ತೆಗಿತೀನಿ ಇನ್ನೂ 100 ವರ್ಷ ಬದುಕು ಹೇಳಲಿಲ್ಲ, ಯಾವ ಋಷಿಗಳು ಹೇಳಿಲ್ಲ. ಆ ಬ್ರಹ್ಮ ಶಾಪ ತಟ್ಟಿದೆ, ಶಾಪ ಅನುಭವಿಸಲೇಬೇಕು ಅಷ್ಟೇ, ಸುಮ್ನೆ ಆಗ್ಬಿಟ್ಟು. ಇಷ್ಟೆಲ್ಲ ಹೀಗೆ ಮಾಡಿದ್ದಕ್ಕೆ ಒಂದು ಸರಿನೂ ಅನ್ಕೊಳ್ಳಿಲ್ಲ ಪರೀಕ್ಷಿತ್ ರಾಜ. ಇದು ಭಾಗವತ ಕೇಳ್ತಾ ಕೇಳ್ತಾ ಅವನಿಗೆ ಈ ಕ್ಷಣ ಕ್ಷಣ ಅವನು ಕೇಳ್ತಾ ಇನ್ನೂ ಅವನ ಮನಸ್ಸು ದೃಢ ಆಗ್ತಾ ಹೋಗಿದೆ, ಪಕ್ವಾವಸ್ಥೆಗೆ. ಒಂದು ಸಲಿ ಮುಳುಗ್ತು ಕೃಷ್ಣನಲ್ಲಿ ಮನಸ್ಸು. ಒಂದು ಮುಳುಗದ ಮೇಲೆ ಎಷ್ಟು ಮುಳುಗ್ಬಿಟ್ಟಿದ್ದಾನೆ ಅಂದ್ರೆ ಎಲ್ಲ ಮರೆತ, ಆಚೆ ಈಚೆ ಎಲ್ಲ ಮರೆತು ಆ ಕೃಷ್ಣನ್ ಮನಸ್ಸನ್ನ ಇಟ್ಟು ನನ್ನ ದೇಹವನ್ನ ನಾನು ಬಿಡ್ಬೇಕು ಅಷ್ಟೇ. ಹಾಗಾದ್ರೆ ಈ ತರ ನೀವು ನನಗ್ ಭಾಗವತ ಪುರಾಣ ಹೇಳ್ಬೇಕು ಅಂತ ಕೇಳ್ತಾರೆ. ಶುಕಾಚಾರ್ಯ ಅದಕ್ಕೆ ಸಮರ್ಥರು, ಯಾಕೆ ಅವರೇ ಸ್ವಯಂ ವೈರಾಗ್ಯ ಶಿಖಾಮಣಿಗಳು. ಅವ್ರು ಇಲ್ಲಿ ಯಾಕೆ ಬಂದ್ರು ಅವ್ರಿಗೂ ಗೊತ್ತಿಲ್ಲ, ದೇವರ ಸಂಕಲ್ಪ. ಹಾಗಾಗಿ ಪರೀಕ್ಷಿತ್ ರಾಜನಿಗೆ ಅವ್ರು ಸಿಕ್ಕಿದ್ದಾರೆ. ಪರೀಕ್ಷಿತ್ ರಾಜ ಕೇಳ್ತಾರೋ ನನಗೆ ನಿಮ್ ತರ ಆಗ್ಬೇಕು ಅಂತ ಅವ್ನು ಕೇಳ್ತಾ ಇದ್ದಾನೆ. ಕೊನೆ ತಾತ್ಪರ್ಯ, ಹೇಗ್ ನೀವು ದೇವರಲ್ಲಿ ಯಾವಾಗ್ಲೂ ಮುಳುಗಿ ಬೇರೆ ಲೌಕಿಕ ವಿಷಯದ ಬಗ್ಗೆ ನಿಮಗೆ ಯೋಚನೆ ಇರಲ್ವೋ, ಅದೇ ರೀತಿ ನನ್ನನ್ನು ಮಾಡಿ ಅದನ್ನ ದೇಹ ಬಿಡೋ ಸಂದರ್ಭ ಏನಿದೆ ಆ ಸಂದರ್ಭದಲ್ಲಿ ಈ ತರ ಇರ್ಬೇಕು ಸ್ಥಿತಿ ಅಂತ. ಅದರಿಂದ ಏನು ಇದರಿಂದ ವಿಷಯ ತಿಳಿಯೋದು ನಮ್ಗೆ ಅಂದ್ರೆ, ಒಬ್ಬ ಮನುಷ್ಯ ತಾನು ತನ್ನ ದೇಹವನ್ನ ಬಿಡೋ ಸಮಯದಲ್ಲಿ ಅವನ ಮನಸ್ಸು ದೇವರಲ್ಲಿ ಮುಳುಗಿರ್ಬೇಕು ಅಂತ ಅಷ್ಟು. ಕೃಷ್ಣನಲ್ಲಿ ಮುಳುಗಿತ್ತು, ಬೇರೆ ಎಲ್ಲ ಮರೆತು ಅವನು ತನ್ನ ಪ್ರಾಣವನ್ನ ಅಂದ್ರೆ ದೇಹದಿಂದ ಬಿಟ್ಟ ಅಂದ್ರೆ, ಹೊರಗಡೆ ಹೋದ ಅಂದ್ರೆ ಅವನ್ಗೆ ಸದ್ಗತಿ ಖಂಡಿತ ಆಗೇ ಆಗತ್ತೆ ಅಂತ. ಅದಕ್ಕೆ ಪರೀಕ್ಷಿತ್ ರಾಜನೇ ಉದಾಹರಣೆ. ಅವನ್ ಬೇಡ್ಕೊಂಡಿದ್ದು ಅದನ್ನೇ, ಭಾಗವತ ಪುರಾಣ ಕೇಳಿದ್ದಕ್ಕೆ ಫಲ ನನಗಿದಾಗ್ಬೇಕು ಅಂತ ಅವನು ಕೇಳಿದ ಶುಕಾಚಾರ್ಯರ ಬಳಿ. ಈ ರೀತಿ ಪ್ರಥಿತ ಶ್ರುತ ಗುಣ ಉಪಸಂಹಾರ ಪೂರಕಂ, ಇಲ್ಲೊಂದು ನಿವೇಶ್ಯ, ನನ್ನ ಮನಸ್ಸು ದೇವರ ಗುಣಗಳಲ್ಲಿ ಉಪಸಂಹಾರ ಆಗ್ಬೇಕು ಅಂತ. ಈ ಉಪಸಂಹಾರ ಅನ್ನೋ ಶಬ್ದ ನಮ್ಗೆ ಇಲ್ಲಿ ಟಿಪ್ಪಣಿಗಳಲ್ಲೆಲ್ಲ ಬಂದಿದೆ. ಈ ಶಬ್ದಕ್ಕೆ ಅರ್ಥ ನೋಡ್ಬೇಕು ಅಂದ್ರೆ ನಮಗೆ ನ್ಯಾಯಸುಧಾ ಪಾಠದಲ್ಲಿ ನಾವು ಕೇಳಿದ್ವಿ, ಉಪಸಂಹಾರಾಧಿಕರಣ, ಉಪಸಂಹಾರ ಸುಮಾರು ದಿವಸ ಬಂದಿತ್ತು. ಆ ಉಪಸಂಹಾರ ಶಬ್ದಕ್ಕೆ ಅರ್ಥ ಆದ್ರೆ ಮಾತ್ರ ಈ ಭಾಗವತದ ಈ ಟಿಪ್ಪಣಿಗಳ ವಾಕ್ಯ ಅರ್ಥ ಆಗತ್ತೆ. ಅಂದ್ರೆ ಸುಧಾ ವಾಕ್ಯದ ಅರ್ಥ ಆಗದೆ ಇದ್ರೆ ಈ ಟಿಪ್ಪಣಿಗಳ ಅರ್ಥನೇ ಆಗಲ್ಲ. ಭಾಗವತ ಟಿಪ್ಪಣಿ ಅಲ್ಲಿ ಉಪಸಂಹಾರ ಅನ್ನೋದಕ್ಕೆ ಏನ್ ಹೇಳಿದ್ರು ಅಂದ್ರೆ, ಭಗವಂತನ ಎಲ್ಲಾ ಗುಣಗಳನ್ನ ಒಂದೇ ಬುದ್ಧಿಯಲ್ಲಿ ಜೋಡಿಸ್ಕೊಂಡು ಧ್ಯಾನ ಮಾಡೋದು, ಅದನ್ನು ಉಪಸಂಹಾರ ಅಂತ ಕರೀತಾರೆ. ಹೇಗೆ ಅಂದ್ರೆ, ಒಬ್ಬ ಮನುಷ್ಯ ಎದುರುಗಡೆ ಬರ್ತಾನೆ, ನಮ್ ಮುಂದಗಡೆ ಇರೋನು ಎದುರುಗಡೆ ಬಂದಾಗ ಅವನ ಬಲಭುಜ ಎಡಭುಜ ಒಟ್ಟಿಗೆ ಕಾಣುತ್ತೆ ನಮ್ಗೆ. ಅದಕ್ಕೆ ನಾವು ಕಷ್ಟಪಡಲ್ಲ, ಒಂದ್ಸಲಿ ಬಲಭುಜ ನೋಡ್ತೀವಿ, ಇನ್ನೊಂದ್ಸಲಿ ಎರಡು ಭುಜ ನೋಡಲ್ಲ. ಹಾಗೆ ಅವನ ಮುಖ ಒಟ್ಟಿಗೆ ನೋಡ್ತೀವಿ, ಒಟ್ಟಿಗೆ ಅವ್ನು ಬಂದ್ರೆ ಒಂದ್ಸಲಿ ದೇಹ ನೋಡ್ಬಿಡ್ತೀವಿ ಒಟ್ಟಿಗೆ ಒಂದೇ ಸಲಿ. ಹಾಗೆ ದೇವರ ಗುಣಗಳು ಕೂಡ ಒಂದೇ ಸಲಿ ಹೊಳಿಬೇಕಂತೆ. ದೇವರ ಪ್ರತಿಮೆ ನೋಡ್ಬೇಕು ಅಂದ್ರೆ ಒಂದ್ಸಲಿ ಪಿಕ್ಚರ್ ಬರ್ಬೇಕು, ಕಣ್ಮುಂದೆ ಬರ್ಬೇಕಷ್ಟು. ಹಾಗ್ ಬಂದ್ರೆ ಅದು ಗುಣಗಳ ಉಪಸಂಹಾರ ಆಗಿದೆ ಅಂತ. ಇಷ್ಟು ಅನೇಕ ಗುಣಗಳನ್ನ ತನ್ನ ತಲೆಯಲ್ಲಿ ಒಟ್ಟಿಗೆ ಇಟ್ಕೊಳ್ಳುವಂಥದ್ದೇನಿದೆ ಧ್ಯಾನ ಮಾಡೋದು, ಅದಕ್ಕೆ ಉಪಸಂಹಾರ. ಹೀಗಾಗ್ಬೇಕು ಅಂದ್ರೆ ಅವನಿಗೆ ಚೂರು ಮನಸ್ಸು ಬೇರೆ ಕಡೆ ಇರಬಾರ್ದು. ಚೂರು ಬೇರೆ ಕಡೆ ಮನಸ್ಸು ಇಲ್ದೆ ಹೋದ್ರೆ ಮಾತ್ರ ಅಷ್ಟು ಭಗವಂತನ ಗುಣಗಳನ್ನ ತನ್ನ ಒಂದೇ ಬುದ್ಧಿಯಲ್ಲಿ ಇಟ್ಕೊಳ್ಳಿಕ್ ಸಾಧ್ಯ. ಅದು ನನಗ್ ಬೇಕು ಅಂತ ಇಷ್ಟನ್ನ ಹೇಳಿ, ಇನ್ನೊಂದು ಇಲ್ಲಿ ಯಾವ್ದು ಪದ್ಯದಲ್ಲಿ ಬಿಡಿಸ್ತಾರೆ. ವೇದವ್ಯಾಸರು ಹೇಳಿದ ಆ ಭಾಗವತದಲ್ಲಿ ಬಂದ ಹರಿಕಥೆ, ಹರಿಭಕ್ತರ ಕಥೆ ಇಡೀ ಲೋಕಕ್ಕೆ ಮಂಗಳ ಆದ್ರಿಂದ ಹೇಳಿ ಅಂತ. ಅದೇ ಪರೀಕ್ಷಿತ್ ರಾಜ ಸ್ವಾರ್ಥಿ ಅಲ್ಲ, ಅವನೇನಂದ, ನನ್ನ ಒಬ್ಬನಿಗೆ ಹೇಳಿ ಅಂತ ಕೇಳ್ತಾರೆ, ಇಡೀ ಲೋಕಕ್ಕೆ ಮಂಗಳ ಈ ಭಾಗವತ ವಿಷಯ, ಹಾಗಾಗಿ ನೀವು ನನಗೆ ಹೇಳಿ ಅಂತ. ಅದರಲ್ಲೂ ಕೂಡ ಪರೀಕ್ಷಿತ್ ರಾಜನ ಒಂದು ಔದಾರ್ಯ ಇದೆ. ಅವ್ನು ದೊಡ್ಡ ಸಭೆಯಲ್ಲಿ ಯಾಕೆ ಕೂತ್ ಕೇಳ್ಬೇಕಾಗಿತ್ತು? ಇವರು ಶುಕಾಚಾರ್ಯನ ಕರ್ಕೊಂಡು ಹೋಗಿ ಏಕಾಂತ ಸ್ಥಳದಲ್ಲಿ ಆ ಗಂಗೆ ಮಧ್ಯದ ಅರಮನೆ ಏನ್ ಕಟ್ಕೊಂಡಿದ್ದ ಮಧ್ಯಕ್ಕೆ, ಅದ್ ಮೇಲೆ ಹೋಗಿ ಕೂಡಿಸ್ಕೊಂಡು ಕೇಳ್ಬೋದಿತ್ತು. ಆದ್ರೆ ಹಾಗೆ ಕೇಳಿಲ್ಲ, ದೊಡ್ಡ ಸಭೆಯಲ್ಲೇ ಅವನು ಕೇಳಿದ ಎಲ್ರೂ ಮುಂದೆ. ಅದ್ರ ಉದ್ದೇಶ ಏನು? ಎಲ್ರೂ ಕೂಡ ಈ ಕಥೆಯನ್ನ ಕೇಳಲಿ, ಎಲ್ರಿಗೂ ಮಂಗಳ ಆಗ್ಲಿ, ಲೋಕ ಮಂಗಳ. ಅದಕ್ಕೆ ಒಬ್ಬ ರಾಜನ ಲಕ್ಷಣ ಪರೀಕ್ಷಿತ ಅದರಲ್ಲಿತ್ತು. ರಾಜ ಅಂದ್ರೆ ತಾನೊಬ್ಬನೇ ಸುಖಿಯಾಗಿ ಸ್ವಾರ್ಥಿಯಾಗಿ ತಾನು ಬಾಳೋದಲ್ಲ, ಸಮಸ್ತ ಲೋಕ ಅದು ಸುಖವಾಗಿರ್ಬೇಕು ಅನ್ನೋ ದೃಷ್ಟಿ. ತಾನು ಸಾಯೋ ಸಂದರ್ಭದಲ್ಲೂ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಬಯಸಿ ತಾನು ಇಡೀ ದೊಡ್ಡ ಸಭೆಯಲ್ಲಿ ನೆರೆದಿದ್ದಾಗ ತಾನು ಶುಕಾಚಾರ್ಯ ಬಳಿ ಭಾಗವತ ಕೇಳ್ತಾನೆ ಅಂದ್ರೆ ಎಂಥ ರಾಜ ಪರೀಕ್ಷಿತ್ ರಾಜ. ಇಷ್ಟೆಲ್ಲ ಆಯ್ತು, ಇಷ್ಟೆಲ್ಲ ವರ್ಣನೆ ಮಾಡಿ ಮುಂದೆ 4ನೇ ಶ್ಲೋಕಕ್ಕೆ ಹೋಗೋಣ. ಶೃಣ್ವತ ಶ್ರದ್ಧಯಾ ನಿತ್ಯಂ ಕೃಣತಶ್ಚ ಸ್ವಚೇಷ್ಟಿತಂ ಕಾಲೇನಾನತಿ ದೀರ್ಘೇಣ ಭಗವಾನ್ ವಿಶತೆ ಹೃದಿ.
ಈ ಶ್ಲೋಕದ ಅಭಿಪ್ರಾಯ ಇಷ್ಟು. ಅವತರಣಿಕೆ ಅದಕ್ಕೆ ಅರ್ಥ ಬಿಡಿಸ್ತಾರೆ ವಿಜಯಧ್ವಜ ತೀರ್ಥರು. ಏನ್ ಹೇಳ್ತಾರೆ ಅಂದ್ರೆ, ಈಗ ದೇವರ ಬಗ್ಗೆ ಕೇಳ್ತೀವಿ ಸರಿ, ಮನನ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಅದೆಲ್ಲ ಮುಂದಿನ ಪ್ರಕ್ರಿಯೆ. ಮೊದಲೇನು ಕೇಳೋದನ್ನ ಕಲಿಬೇಕಂತ, ಕೇಳ್ಬೇಕಂತ ತುಂಬಾ. ಹಾಗಾದ್ರೆ ಭಾಗವತ ಪುರಾಣವನ್ನ ಕೇಳಿದ್ರೆ ಏನ್ ಫಲ ಅಂತ ಮತ್ತೆ ಪ್ರಶ್ನೆ ಮಾಡ್ಕೊಂತಾರೆ. ವಸುದ ಹಿಂದೆ ಫಲ ಹೇಳಿದ್ರು, ಮತ್ ಹೇಳ್ತಾರೆ, ಇನ್ನೊಮ್ಮೆ ಜ್ಞಾಪಿಸ್ತಾ ಇದ್ದಾರೆ. ಅದರಲ್ಲೂ ಇದು ಚೆನ್ನಾಗಿ ಹೇಳ್ತಾರೆ ಇನ್ನು ಈ ಶ್ಲೋಕದಲ್ಲಿ. ಶೃಣ್ವತ ಶ್ರದ್ಧೆಯ ನಿತ್ಯಂ, ಪ್ರತಿನಿತ್ಯ ನಾವು ಭಾಗವತ ಕೇಳ್ತೀವಿ, ಶ್ರದ್ಧೆಯಿಂದ ಕೇಳ್ತೀವಿ ಅಂತಿದೆ ಅನ್ಕೊಳ್ಳಿ. ಅಷ್ಟೇ ಅಲ್ಲ, ಗೃಣತಶ್ಚ ಸ್ವಚೇಷ್ಟಿತಂ, ಚೆನ್ನಾಗಿ ಮನನ ಮಾಡ್ತೀವಿ. ಬರೀ ಕೇಳಿದ್ದಷ್ಟೇ ಅಲ್ಲ, ಒಂದು ಕೇಳ್ತೀವಿ ಆದ್ರೆ ದಿನ ಕೇಳ್ಬೇಕು ಅಂತಿಲ್ಲ. ಸರಿ ದಿನ ಕೇಳ್ಬಹುದು, ಆದ್ರೆ ಶ್ರದ್ಧೆಯಿಂದ ಕೇಳ್ಬೇಕು ಅಂತಿಲ್ಲ. ಶ್ರದ್ಧೆಯಿಂದ ಕೇಳಿದ್ರು, ಪ್ರತಿನಿತ್ಯ ಕೇಳಿದ್ರು ಕೂಡ ಮನನ ಮಾಡ್ಬೇಕು ಅಂತಿಲ್ಲ. ಕೇಳಿದ್ದನ್ನ ಹಾಗೆ ಬಿಟ್ಬಿಡ್ಬೋದಲ್ಲ, ಹಾಗೆ ಬರ್ಕೊಳ್ಬೇಕು ಅಂತಾಗ್ಲಿ ಅಥವಾ ಇನ್ಯಾವುದೇ ರೀತಿ ಇರ್ಬೇಕು ಅಂತಿಲ್ಲ. ಅಂದ್ರೆ ಒಬ್ಬೊಬ್ಬ ಅಧಿಕಾರಿಗಳು ಒಂದೊಂದ್ ತರ ಇರ್ತಾರೆ. ಕೆಲವ್ರು ಕೇಳ್ತಾರೆ, ಆಗ ಕೇಳ್ತಾರೆ. ಕೆಲವ್ರು ಕೇಳ್ತಾರೆ, ಪ್ರತಿನಿತ್ಯ ಕೇಳ್ತಾರೆ. ಅದೇ ಕೆಲವ್ರು ಪ್ರತಿನಿತ್ಯ ಕೇಳ್ತಾರೆ, ಆದ್ರೆ ಶ್ರದ್ಧೆ ಇರ್ಬೇಕು ಅಂತಿಲ್ಲ. ಕೆಲವ್ರು ಶ್ರದ್ಧೆಯಿಂದ ಪ್ರತಿನಿತ್ಯ ಕೇಳ್ತಾರೆ, ಆದ್ರೆ ಆಮೇಲೆ ಮತ್ತೆ ತಿರುಗಿಸ್ಲಿಕ್ಕೂ ಸಮಯ ಇಲ್ಲ. ಏನ್ ಮಾಡೋದು? ಅದನ್ನ ಗೃಣತಃ ಅದನ್ನ ಮನನ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಆದರೆ ಇಲ್ಲಿ ಹೇಳ್ತಾರೆ, ಶೃಣ್ವತಃ ಕೇಳಿದ್ರೆ ಸಾಕಂತ ಒಬ್ಬ, ಅದು ಪ್ರತಿನಿತ್ಯ, ಅದು ಶ್ರದ್ಧೆಯಿಂದ ಮನನ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಡಿ. ಸ್ವಚೇಷ್ಟಿತಂ, ಭಗವಂತನ ಚೇಷ್ಟೆ, ಅವನ ವ್ಯಾಪಾರ ಏನೇನಿದೆ ಅದೆಲ್ಲ ಯಾರು ಮನನ ಮಾಡ್ತಾ ಇತ್ತು ಹೋಗ್ತಾರೋ ಅವ್ರಿಗೇನ್ ಫಲ ಅಂತ. ಅದು ನಮಗೆ ಇದ್ರಲ್ಲಿ ಒಂದಾರು ಗುಣ ಬಂದ್ರು ಸಾಕಂತೆ. ಶ್ರವಣ ಮಾಡ್ತಾ ಇದ್ರೆ ಸಾಕು ಒಂದು, ಅಥವಾ ಒಂದು ಡೈಲಿ ಇಂತ ನಿತ್ಯ ಅಂತಿದ್ರು ಒಂದಾಯ್ತಂತೆ, ಅಥವಾ ಒಂದು ಶ್ರದ್ಧೆ ಇದ್ರು ಸಾಕಂತೆ. ಕೆಲವು ಸಲ ಕೇಳಿದ್ರು ಅರ್ಥ ಆಗದೆ ಇರ್ಬೋದು. ಅರ್ಥ ಆಗದೆ ಇದ್ದ ಮಾತ್ರಕ್ಕೆ ಆ ಕೇಳೋ ಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆಗೆ ದೇವರು ಫಲ ಕೊಡ್ತಾರಂತೆ, ಅದೊಂದಾಗ್ಬೋದು. ಇನ್ನು ಗೃಣತಃ, ಹಾಗೆ ಮನನ ಎಷ್ಟು ಅರ್ಥ ಆಯ್ತೋ ಅಷ್ಟನ್ನ ಹಾಗೆ ತಿಳ್ಕೊಂಡು ಹಾಗೆ ಆಚರಣೆಗೆ ತರೋದು ಅಷ್ಟೇ. ಅದನ್ನ ನಮ್ ಯೋಗ್ಯತೆ ಎಷ್ಟೋ ಅಷ್ಟು, ಒಟ್ಟಂತೂ ಏನೋ ಒಂದು ಹೊಸ ವಿಷಯ ತಿಳಿತೋ ಇಲ್ವೋ ಅಷ್ಟೇ. ಈ ನಿಟ್ಟಿನಲ್ಲಿ ಯಾರು ಮನನವನ್ನ ಮಾಡ್ತಾ ಇರ್ತಾರೋ, ಆದ್ರೆ ನಿತ್ಯಂ ಅಂತ ಹೇಳ್ತಾರೆ, ಪ್ರತಿನಿತ್ಯ ಅಂತ ಒಂದ್ ಮಾತಿದೆ. ಹಾಗಾಗಿ ಪ್ರತಿನಿತ್ಯ ಯಾವ್ದಾದ್ರು ಒಂದ್ ರೀತಿಯಲ್ಲಿ ಒಂದು ಧರ್ಮ ಮಾರ್ಗದಲ್ಲಿ ಏನೋ ಒಂದು ಕೇಳ್ಬೇಕಂತ ದಿವ್ಸ, ಓದ್ಬೇಕು, ಕೇಳ್ಬೇಕು, ಏನೋ ಒಂದ್ ಒಳ್ಳೆ ಕೆಲಸ ಆಗ್ಬೇಕು ಅಂತ. ಶಾಸ್ತ್ರದ ಅಧ್ಯಯನ, ಒಟ್ಟು ಶಾಸ್ತ್ರ ಪಾಠ ಕೇಳಿದ್ರು ಶಾಸ್ತ್ರ ಅಧ್ಯಯನ ಮಾಡ್ತಾ ಇರ್ಬೇಕಂತೆ. ಒಂದು ಪುಸ್ತಕದ ಒಂದು ಪೇಜಾರು ಓದ್ಬೇಕಂತೆ. ಇಷ್ಟು ಮಾಡ್ತಾ ತಾನು ಹೋದ್ರೆ, ಅದು ಭಾಗವತ ಪುರಾಣದ ಬಗ್ಗೆ ವಿಶೇಷವಾಗಿ, ಆಗ ಫಲ ಏನು ಅಂದ್ರೆ, ಭಗವಾನ್ ಹೃದಯ ವಿಶತೆ. ನಿಮ್ಗೆ ದೇವ್ರು ಹತ್ರಕ್ ಬರ್ತಾ ಇಲ್ಲ, ನಮ್ಮಿಂದ ದೇವ್ರು ತುಂಬಾ ದೂರ ಇದ್ದಾನೆ, ಯಾಕೋ ಅನುಗ್ರಹನೇ ಮಾಡ್ತಾ ಇಲ್ಲ ದೇವ್ರು ಅಂತ ಇದ್ರೆ, ನಿಮ್ಮ ಹೃದಯಕ್ಕೆ ಒಳಗಡೆ ಬರ್ಬೇಕು ಅಂದ್ರೆ ದೇವ್ರು, ಅದು ಕಾಲೇನ ಅನತಿ ದೀರ್ಘೇಣ, ಬಹಳ ಟೈಮ್ ಬೇಡ, ಅನತಿ ದೀರ್ಘ, ಹತ್ರದಲ್ಲೇ, ಸ್ವಲ್ಪ ಸಮಯದಲ್ಲೇ, ಜಾಸ್ತಿ ಸಮಯ ಅಲ್ಲ, ಏನೊಂದು ಸ್ವಲ್ಪ ಅಂದ್ರೆ ಅತಿ ಸ್ವಲ್ಪ, ಅಷ್ಟು ಬೇಗ ಭಗವಂತ ನಮ್ಮ ಹೃದಯಕ್ಕೆ ಬರ್ಬೇಕು ಅಂದ್ರೆ ಆಗಿವೆಲ್ಲ ಮಾಡ್ಬೇಕಂತ. ಹಾಗಾದ್ರೆ ದೇವ್ರೇ ನಮ್ಮ ಹೃದಯ ಮಂದಿರದ ಒಳಗಡೆ ಬರ್ತಾನೆ ಅಂತಂದ್ರೆ ಎಂಥ ದೊಡ್ಡ ವಿಷಯ. ಭಗವಂತ ಅಂತವರ ಹೃದಯಕ್ಕೆ ಹೋಗಿ ಬೇಗ ನೆಲೆಸ್ತಾನಂತೆ. ನೆಲೆಸೋದ್ರಿಂದ ಇನ್ನೇನ್ ಬೇಕು, ಎಲ್ಲಾ ಫಲ ಸಿಗತ್ತೆ ಅಂತ ಅರ್ಥ ಅಲ್ಲ. ಯಾವಾಗಲೂ ಭಗವಂತ ನಮ್ ಜೊತೆಗೇನೆ ಇರ್ಬೇಕು ತಾನೆ. ನಮ್ಮ ದೇಹ ಗಟ್ಟಿಯಾಗಿರ್ಬೇಕು ಅಂದ್ರೆ ದೇವ್ರ ನಮ್ ಜೊತೆಗೆ ಇರ್ತಂತಾನೆ, ಮತ್ತಿನ್ನೇನ್ ಕರೆದುಕೊಳ್ಳೋದು? ಯಾವಾಗೂ ನಮ್ಮ ಹೃದಯದ ಒಳಗಡೆ ಇರೋ ದೇವರನ್ನ ಹೊರಗಡೆಯಿಂದ ಏನ್ ಕರೆಯೋದು ಅಂತ. ಅದ್ ಹಾಗಲ್ಲ ಅರ್ಥ. ದೇವರು ಒಳಗಡೆ ಸೇರೋದು ಅಂದ್ರೆ, ಅವ್ನ್ ನಿಜ, ಅವ್ನ್ ಇಲ್ದೇ ಇದ್ರೆ ದೇಹ ಉಳಿಯಲ್ಲ, ದೇಹ ಬಿದ್ದು ಹೋಗತ್ತೆ. ಆದ್ರೆ ಅವ್ನ್ ಇದ್ದೇನು ಉಪಯೋಗ? ಈಗ ಗುರುಗಳು ಮನೆಗ್ ಬರ್ತಾರೆ, ಸುಮ್ನೆ ಇರ್ತಾರೆ, ಮಂತ್ರಾಕ್ಷತನೂ ಕೊಡ್ಲಿಲ್ಲ, ಅನುಗ್ರಹದ ಮಾತುನು ಹೇಳಿಲ್ಲ, ನಗ್ಗುಲು ಇಲ್ಲ, ಸುಮ್ನೆ ಇರ್ತಾರೆ. ಸುಮ್ನೆ ಇದ್ರೇನು ಉಪಯೋಗ? ಹಾಗಾದ್ರೆ ದೊಡ್ಡವರು ಮನೆಗ್ ಬಂದಾಗ ಸುಮ್ನೆ ಇದ್ರೆ ಉಪಯೋಗ ಇಲ್ಲ. ದೇವರು ನಮ್ಮ ದೇಹದ ಮನೇಲಿ ಇದ ನಿಜ, ಅವ್ನ್ ನಗ್ತಾ ಇಲ್ಲ, ಯಾವುದೇ ಒಂದು ಮಂತ್ರಾಕ್ಷರ ಏನು ಅನುಗ್ರಹ ಮಾಡ್ತಾ ಇಲ್ಲ, ಸುಮ್ನೆ ಕೂತಿದ್ದಾನೆ, ಕಣ್ಣು ಮುಚ್ಕೊಂಡಿದ್ದಾನೆ. ದೇವರ ಜೊತೆಗೆ ಇದ್ರೂ ಉಪಯೋಗ ಇಲ್ಲ ಅಂತ ಆಗ್ಬಿಡ್ತು. ಆದ್ರೆ ಆ ತರ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡ್ಕೊಂಡು ಇರ್ಬಾರ್ದಂತೆ. ಯಾವ ರೀತಿ ಹೃದಯದಲ್ಲಿ ದೇವ್ರು ಇರ್ಬೇಕು ಅಂದ್ರೆ, ಅವನಿಗೆ ಒಂದ್ ಸ್ವಲ್ಪ ಬಂದಾಗ ಅವ್ನಿಗೆ ಅನುಗ್ರಹ ಆಗ್ಬಿಡ್ಬೇಕಲ್ಲಿ. ಆ ತರ ದೇವರು ಬಹಳ ಸಂತೋಷದಿಂದ ತಾನು ಒಬ್ಬ ಭಕ್ತನ ಹೃದಯದಲ್ಲಿ ನೆಲೆಸ್ಬೇಕು ಅಂತಾದ್ರೆ ಭಾಗವತ ಪುರಾಣವನ್ನ ಪ್ರತಿನಿತ್ಯ ಶ್ರದ್ಧೆಯಿಂದ ಕೇಳ್ತಾ ಮನನ ಮಾಡ್ತಾ ಇದ್ರೆ ಆಗತ್ತೆ ಅಂತ. ಅಂದ್ರೆ ಪರೀಕ್ಷಿತ್ ರಾಜ ಈ ಮುಖಾಂತರ ಏನ್ ತಿಳಿಸ್ತಾ ಅಂದ್ರೆ, ಈ ಶ್ಲೋಕದ ಈ ಅಭಿಪ್ರಾಯದ ಮುಖಾಂತರ, ಪರೀಕ್ಷಿತ್ ರಾಜನಿಗೆ ಬರೀ ತನಗ್ ಮಾತ್ರ ಮಾಡ್ಕೊಳ್ಬೇಕು ಅಂತಿಲ್ಲ, ನಿಮಗೂ ಲಾಭ ಇದೆ ಕೇಳ್ದವ್ರಿಗೆ. ನಾನ್ ಕೇಳಿದ್ರೆ ನನಗೇನೋ ದೇಹ ತ್ಯಾಗ ಆಗತ್ತೆ ನಿಜ, ನಾನ್ ದೇಹ ಬಿಡ್ತೀನಿ, ನನಗ್ ಸದ್ಗತಿ ಆಗ್ಲಿ, ನಾನ್ ಕೇಳ್ತಾ ಇರೋದಷ್ಟೇ. ಇವ್ನ್ ಕೇಳೋದು ಇವ್ನ್ ಕೇಳಲಿ, ನಮ್ಗೇನಾಗ್ಬೇಕಿದ್ರಿಂದ ಅಂತ ನೀವು ಯೋಚಿಸ್ಬೇಡಿ. ಇದೂ ಫಲ ಇದೆ ಇದಕ್ಕೆ.
ಅದನ್ನ ನಿಮಗೂ ಫಲ ಇದೆ, ದೇವರು ಒಲಿತಾನೆ, ದೇವರ ಅನುಗ್ರಹ ಆಗತ್ತೆ, ಇದಕ್ಕಿಂತ ಬೇಕಾ ಅಂತ ಈ ವಿಷಯವನ್ನ ಈ ಶ್ಲೋಕದ ಮುಖಾಂತರ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಮುಂದಿನ ಪ್ರಶ್ನೆ ಇನ್ನೂ ಚೆನ್ನಾಗಿದೆ. ಸರಿ, ಕೃಷ್ಣ ಬರ್ಲಿ, ಕೃಷ್ಣ ನಮ್ಮ ಮನಸ್ಸಿಗೆ ಬರ್ಲಿ, ಹೃದಯಕ್ಕೂ ಬಂದ, ಭಾಗವತ ಕೇಳಿದ್ವಿ, ಪ್ರತಿನಿತ್ಯ ಎಲ್ಲ ಆಯ್ತು, ಮನನ ಮಾಡ್ತೀವಿ, ಬಂದ, ಏನಾಯ್ತು ಅದ್ರಿಂದ? ಕೃಷ್ಣ ಬಂದ್ರೆ ಏನಾಗುತ್ತೆ ಅಂತ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.